ರೈತ ಬಾಂಧವರೇ, ಇವತ್ತಿನ ವಿಶೇಷ ವಿಡಿಯೋದಲ್ಲಿ ತಮಗೆ ತಿಳಿಪಡಿಸೋದೇನಂತಂದ್ರೆ, ರೈತ ಬಾಂಧವರೇ, ಇವತ್ತು ನಾನು ಇಲ್ಲೇ ಬಿಜಾಪುರ ಸಮೀಪದ ಮಹಾಲೈನಾಪುರ ಹತ್ರ ಅದೀನಿ. ಈ ಒಂದು ದಾಳಿಂಬೆ ತೋಟ ನಾವು ಮೊದಲಿಂದ ಏನದಲ್ಲ ನೋಡ್ತಾ ಬಂದಿದ್ದೀವಿ. ಈ ಥರ ಹಿಡ್ಕೊಂಡು ಇಲ್ಲಿವರೆಗೆ ಏನದಲ್ಲ ಇವತ್ತು ಕಟಿಂಗ್ ಆಗ್ತಾಯಿದೆ. ಯಾವ ರೀತಿ ಬೆಳೆದದ ಅನ್ನೋದ್ರ ಬಗ್ಗೆ ನೀವು ಮಾಹಿತಿ ಕೊಡ್ತಾ ಹೋಗ್ತೀನಿ. ನೋಡಿ ರೈತ ಬಾಂಧವರೇ, ಒಳ್ಳೆ ಇಲ್ಲಿವರೆಗೆ ಏನದಲ್ಲ ಚೆನ್ನಾಗಿ ಒಳ್ಳೆ ಸೈಜ್ ಬಂದದ. ನಾವು ಸ್ವಲ್ಪ ನೋಡಿ ಕಲರ್, ನ್ಯಾಚುರಲ್ ಕಲರ್ ನೋಡಿರಿ ಯಾವ ಟೈಪ್ ಬರ್ಬೇಕಂತಂದರೆ ಪೂರ್ತಿ ನಾವು ಯಾವುದೇ ರೀತಿಯಿಂದ ಕಲರ್ ಹೊಡೆಯಂಗಿಲ್ಲ ಇವಕ್ಕೆ. ಇಲ್ಲಿವರೆಗೆ ಏನದಲ್ಲ ನಿಮಗೆ ಮಾಹಿತಿ ಕೊಟ್ಟಿದ್ರ ಪ್ರಕಾರ, ನೀವು ಹಿಂದಿನ ವಿಡಿಯೋದಲ್ಲಿ ಏನದಲ್ಲ ನೋಡಿದ್ರ ಪ್ರಕಾರ ಏನದಲ್ಲ ನಾವು ಪೂರ್ತಿ ಆರ್ಗ್ಯಾನಿಕ್ ಒಳಗೆ ಬೆಳಿತೀವಿ. ಹೌದಾ? ಆರ್ಗ್ಯಾನಿಕ್ ಅಂತಂದರೆ ಮೇಲ್ಗಡೆ ಏನದಲ್ಲ ಸ್ಪ್ರೇ ಮಾತ್ರ ಏನದಲ್ಲ ಕೆಲವು ಕೆಮಿಕಲನ್ನು ಕೊಡ್ತಿದ್ದೀವಿ. ಡ್ರಿಪ್ ಮುಖಾಂತರ ಏನು ಕೊಡ್ತೀವಲ್ಲ ನಾವು, ಡ್ರಿಪ್ ಮುಖಾಂತರ ಏನು ಕೊಡ್ತಕ್ಕಂಥದ್ದು ಎಲ್ಲ ಪ್ರತಿಯೊಂದು ಪ್ರಾಡಕ್ಟ್ ಏನದವಲ್ಲ ಎಲ್ಲ ಏನದಲ್ಲ ನಾವು ಜೈವಿಕ ರೂಪದಲ್ಲಿ ಅಂದರೆ ಬ್ಯಾಕ್ಟೀರಿಯಾಗಳು ಕೊಡ್ತಾ ಹೋಗ್ತಿರ್ತೀವಿ. ನೋಡಿ ಇಷ್ಟು ಪಡ ಏನದಲ್ಲ ಇಲ್ಲಿವರೆಗೆ ಇಷ್ಟು ಚೆನ್ನಾಗಿ ಬಂದು ಅಂತಂದರೆ, ಇಲ್ಲಿವರೆಗೆ ಏನದಲ್ಲ ಯಾರೇ ಬಂದು ನೋಡಿದ್ರು ಕೂಡ, ಬಟ್ ಮೇನ್ ಇವಕ್ಕೆ ದಾಳಿಂಬಿಗೆ ಕಾಡ್ತಕ್ಕಂಥದ್ದು ಬ್ಲೈಟ್, ಬ್ಯಾಕ್ಟೀರಿಯಲ್ ಬ್ಲೈಟು. ಅದಕ್ಕೆ ನಾವು ಕ್ಯಾರ್ ರೋಗ ಅಂತ ಕರಿತೀವಲ್ಲ. ಹೌದಾ? ಕ್ಯಾರ್ ರೋಗ ಏನದಲ್ಲ ಇಲ್ಲಿವರೆಗೆ ಈ ತೋಟದಲ್ಲಿ ಅಂದ್ರೆ ಒಂದೇ ಒಂದು ಕಾಯಿಗೆ ಬಂದಿಲ್ಲ. ಅಂದ್ರೆ ಆ ಥರ ನಾವು ಇದಕ್ಕೆ ಮೇಂಟೆನ್ಸ್ ಮಾಡ್ತಾನೆ ಬಂದಿದ್ದೀವಿ. ಬಟ್ ವಿಶೇಷವಾಗಿ ದಾಳಿಂಬೆ ಬೆಳೆಯುವ ರೈತರಿಗೆ ಏನದಲ್ಲ ನಾನು ಕೇಳ್ಕೊಳ್ಳೋದೇನಂತಂದ್ರೆ, ಎಲ್ಲರೂ ಹೇಳ್ತಾರೆ ಇಲ್ಲ ಹೆಂಗೆ ಬೆಳೀತದೆ, ಕೆಮಿಕಲ್ ಇಲ್ಲದೆ ಏನದಲ್ಲ ಎಲ್ಲ ರಾಸಾಯನಿಕ ಗೊಬ್ಬರ ಕೊಡ್ಲಾರ ಹೆಂಗೆ ಬೆಳೀತದೆ, ನೀವು ಹೆಂಗೆ ಬೆಳೆಸ್ತೀರಿ. ನಾವು ಆಲ್ರೆಡಿ ಈಗ ಮುಂದೆ ಎದುರುಗಡೆನೇ ಪ್ಲಾಟ್ ಅದು, ಬಂದು ನೋಡ್ಬೋದು. ಇವತ್ತಂತೂ ಏನು ನೋಡೋಕ್ಕಂತೂ ಸಿಗೋಂಗಿಲ್ಲ, ಕಟಿಂಗ್ ಆಗ್ತಾಯಿದೆ. ನೋಡಿ ಎಲ್ಲ ಪ್ರತಿಯೊಂದು ಗಿಡನೂ ತೋರಿಸ್ತೀನಿ ನಿಮಗೆ. ಅಂದರೆ ನಾವು ಏನು ಮಾಡಿದ್ದೀವಿ ಅಂದರೆ, ಇದಕ್ಕೆ ಸ್ವಲ್ಪ ಸೈಜ್ ಒಳಗಡೆ ಏನದಲ್ಲ ನಾವು ಸ್ವಲ್ಪ ತುದಿ ಒಳಗೆ ಬರ್ತಕ್ಕಂಥದ್ದು ಏನದಲ್ಲ ನಾವು ತಿನ್ನಿಂಗ್ ಆಗಿತ್ತು ಅಂದರೆ ಇನ್ನೂ ಸೈಜ್ ಬರ್ತಾಯಿತ್ತು. ಬಟ್ ನೋಡಿ ಚೆನ್ನಾಗಿದೆ, ಒಳಗಡೆ ಇರ್ತಕ್ಕಂಥದ್ದು ಏನದಲ್ಲ ಒಳ್ಳೆ ಸೈಜ್ ಐತೆ. ಅಂದರೆ ಕಡ್ಡಿಗೆ ಇರ್ತಕ್ಕಂಥದ್ದು ಒಳಗೆ ಸೈಜ್ ಬಂದದ್ದು ನೋಡಿ. ಯಾಕಂದರೆ ಪ್ರತಿಯೊಂದು ನಾವು ವಿಚಾರ ಮಾಡ್ತಿರ್ತೀವಲ್ಲ, ನಿಮಗೆ ಇನ್ನೂ ಏನದಲ್ಲ ಮುಂದುವರೆದ ನಾನು ಹೇಳ್ಬೇಕಂತಂದ್ರೆ, ಇನ್ನೂ ಕೆಲವು ರೈತರಿಗೆ ಏನದಲ್ಲ ಗೊತ್ತಿಲ್ಲ ಅಂತಂದ್ರೆ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಬಟ್ ನಾವೇನು ಕೊಡ್ತಿರ್ತೀವಲ್ಲ, ಬಾರಾಕ್ಸೈಡ್ 0 ಕೊಡ್ತಿರ್ತೀವಿ. ಬಾರಾಕ್ಸೈಡ್ 0 ಬದಲಾಗಿ ನಾವೇನು ಮಾಡ್ತೀವಿ, ಸಂಪೂರ್ಣ ಎಣ್ಣೆ ಮತ್ತು PSP ಕೊಡ್ತಿದ್ವಿ. ತದನಂತರ ಏನು ಮಾಡ್ತೀವಿ, 1 ತಿಂಗಳ ತನಕ ಇದನ್ನು ಕಂಟಿನ್ಯೂ ಮಾಡಿಕೊಂಡು 1 ತಿಂಗಳು ಆದ ನಂತರ ನಾವೇನು ಮಾಡ್ತೀವಿ ಅಂದರೆ PSP ಮತ್ತು KMB ಕಂಟಿನ್ಯೂ ಮಾಡ್ತಾ ಇರ್ತೀವಿ. ಹೌದಾ? PSP KMB ನಾವು ಕಂಟಿನ್ಯೂ ಕೊಡೋದ್ರಿಂದ ಏನಾಗ್ತದೆ ಅಂತಂದರೆ, ನಮ್ಗೆ 005234 ಕಂಟೆಂಟ್ದೆ ನಾವು ಬ್ಯಾಕ್ಟೀರಿಯಾಗಳ ನಂತರ ಅಪ್ಟೇಕ್ ಮಾಡಿಕೊಡ್ತಾವೆ ಬೆಳೆಗೆ. ಹೌದಾ? ನೋಡಿ ಒಳ್ಳೆ ಒಳಗಡೆ ಇರ್ತಕ್ಕಂಥದ್ದು ಒಳ್ಳೆ ಸೈಜ್ ಇದೆ. ನೋಡಿ ಆದರೂ ಏನದಲ್ಲ ಈ ಗಿಡಕ್ಕೆ ತಕ್ಕಂತೆ ಏನದಲ್ಲ ಲೋಡ್ ಭಾಳ ಆಗ್ಯದ. ಹೆಚ್ಚು ಕಡಿಮೆ ಏನದಲ್ಲ ಈಗ ಒಂದು 15ರಿಂದ 20 kg ಐತೆ ಒಳಗೊಂದೊಂದು ಕಾಯಿ ಗಿಡಕ್ಕೆ. ಒಳ್ಳೆ ಸೈಜು. ಅಂದರೆ ಈ ಥರ ಕಡ್ಡಿಗೆ ಬರ್ತಕ್ಕಂಥದ್ದು ಬಿಟ್ಟು ಅಂತಂದರೆ ನಮಗೆ ಸೈಜ್ ಬರ್ತಿರ್ತದೆ. ಆದರೆ ಕೆಳಗೆ ತುದಿ ಒಳಗೆ ಬರ್ತಕ್ಕಂಥದ್ದು ನಾವು ರಿಮೂವ್ ಮಾಡಬೇಕಾಗಿತ್ತು. ಬಟ್ ತಿನ್ನಿಗೆ ಸ್ವಲ್ಪ ಜಾಸ್ತಿ ಆಗ್ಯದ, ಅಂದ್ರೆ ಉಳ್ಕೊಂತ ಇದರಲ್ಲಿ. ನೋಡಿ ಅದು ತದನಂತರ ಏನು ಮಾಡ್ತೀವಿ ಅಂತಂದರೆ, 1 ತಿಂಗಳು ಕಂಪ್ಲೀಟ್ ಆದ ನಂತರ PSP ಮತ್ತು KMB ಕೊಡ್ತಾ ಹೋಗ್ತಿರ್ತೀವಿ. ಬಟ್ ಅವು PSP KMB ಏನು ಕೊಡ್ತಿರ್ತೀವಲ್ಲ, ಕ್ವಾಲಿಟಿ ಇರಬೇಕು, ಕೌಂಟ್ಸ್ ಕರೆಕ್ಟ್ ಇರಬೇಕು. CFP ಕೌಂಟ್ಸ್ ಅಂತ ಇರುತ್ತಲ್ಲ, ಕ್ವಾಲಿಟಿ ಅದು ಕರೆಕ್ಟ್ ಇತ್ತು ಅಂತಂದರೆ ನಮಗೆ ಈ ರೀತಿ ಏನದಲ್ಲ 100% ರಿಸಲ್ಟ್ ಬರೋಕ್ಕೆ ನಮಗೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾನು ಇಲ್ಲಿವರೆಗೆ ಏನದಲ್ಲ ನಮ್ಮ ಕಂಪ್ನಿದೇ ತೊಗೊಳ್ರಿ, ನಂಬಲ್ಲಿದೆ ಯೂಸ್ ಮಾಡಿರಿ, ಆ ರೀತಿ ಯಾವತ್ತೂ ಏನದಲ್ಲ ನಾವು ಹೇಳೋಕ್ಕೆ ಹೋಗಿಲ್ಲ. ಬಟ್ ಎಲ್ಲೇ ತೊಗೊಳ್ರಿ, ಒಳ್ಳೆ ಏನದಲ್ಲ ಕೌಂಟ್ಸ್ ಇರಬೇಕು, ಕ್ವಾಲಿಟಿ ಇರಬೇಕು. ಆ ಪ್ರಾಡಕ್ಟ್ ತೊಗೊಂಡ್ರಿ ಅಂದ್ರೆ ನಮಗೆ ಈ ರೀತಿ ಏನದಲ್ಲ ನಮಗೆ ಲೈವ್ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಆಗ್ತದೆ. ನೋಡಿ ಇನ್ನೂ ಯಾವ ರೀತಿ ಸೈಜ್ ಬರ್ಬೇಕು ಹೇಳಿ ನೋಡಿರಿ. ಐತೆ ಒಳಗೆ ಏನದಲ್ಲ 400-450 ಗ್ರಾಮ್ ತನಕ ಅದ. ನೋಡಿ ಒಳ್ಳೆ ಏನದಲ್ಲ ನ್ಯಾಚುರಲ್ ಕಲರು. ನಾವು ಯಾವುದೇ ರೀತಿಯಿಂದ ಸ್ಪ್ರೇ ಹೊಡಿಸಿ ಅನ್ನೋದಲ್ಲ ನಾವು ಕಲರ್ ತರಿಸಂಗಿಲ್ಲ. ಮನೆಯಲ್ಲೂ ತಾನೇ ನ್ಯಾಚುರಲ್ ಕಲರ್ ಬರಬೇಕು. ಕಂಪ್ಲೀಟ್ ಏನದಲ್ಲ 6 ತಿಂಗಳು ಕಂಪ್ಲೀಟ್ ಆಗಿ ಒಂದು 10 ಡೇಸ್ ಆಗಿರ್ಬೋದು ಮೋಸ್ಟ್ಲಿ. ನೋಡಿ ಪ್ರತಿಯೊಂದು ಏನದಲ್ಲ ಈಗ ಇಲ್ಲಿ ಉಳಿತಕ್ಕಂಥದ್ದು ಹಸಿರುಕಾಯಿ ಒಟ್ಟು ಏನೂ ಉಳಿಯಂಗೇ ಇಲ್ಲ. ಒಂದೇ ಟೈಮಿಗೆ ಪೂರ್ತಿ ಸ್ವಚ್ಛ ಕಟಿಂಗ್ ಆಗ್ತದೆ ಇದು. ತದನಂತರ ಏನು ಮಾಡ್ತೀವಿ ನಾವು,
ಸ್ಪ್ರೇ ಅನ್ನೋದಲ್ಲ ಜಾಸ್ತಿ ನಾವು ಸ್ಪ್ರೇನ ಕೊಡೋಂಗಿಲ್ಲ. ಹೆಚ್ಚು ಕಡಿಮೆ ಈ ಪದಕ್ಕೆ ನಾವು ಸ್ಪ್ರೇ ಯೂಸ್ ಮಾಡಿದ್ದು ಎಷ್ಟು ಮಾಡಿದ್ದೀವಿ ಅಂತಂದ್ರೆ ಹೆಚ್ಚು ಕಡಿಮೆ ಅಂದರೆ ಒಂದು 26ರಿಂದ 27 ಸ್ಪ್ರೇ ಆಗಿರ್ಬೋದು ನಾನು ಅನಿಸೋ ಮಟ್ಟಿಗೆ. ನಾವು ಜಾಸ್ತಿ ಸ್ಪ್ರೇನ ಯೂಸ್ ಮಾಡ್ಸೋಂಗಿಲ್ಲ. ನಮಗೆ ಮೇನ್ ಬೇಕಾಗಿದ್ದು ಒಂದು ಕ್ಯಾನ್ ರೋಗ, ಒಂದು ಸೊರಗು ರೋಗಿ ಏನದಲ್ಲ ನಾವು ಆರ್ಗ್ಯಾನಿಕ್ ಕಲ್ಚರ್ ಅಂತೇಳಿ ತಯಾರು ಮಾಡಿಸಿದ್ದೀವಿ. ಆರ್ಗ್ಯಾನಿಕ್ ಕಲ್ಚರ್ ತಯಾರು ಮಾಡಿಸಿ ಕಟ್ಟಿದ್ದೀವಿ. ತದನಂತರ ಇಲ್ಲೇ ಏನದಲ್ಲ ಮುಂದ್ಗಡೆ ಕೆಲವೊಂದು ಗಿಡಗಳು ಏನದಲ್ಲ ಒಣಗ್ತಾ ಇದ್ದವು. ಹೀಗಾಗಿ ಆ ಗಿಡನೂ ಕೂಡ ಏನದಲ್ಲ ಹೊಳ್ಳಿ ಈಗ ಇಂಪ್ರೂವ್ ಆಗಿದ್ದಾವೆ. ಇಲ್ಲೆಲ್ಲರೆ ಮುಂದೆ ಇರ್ಬೋದು, ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅದು. ಬಟ್ ನೀವು ಫಂಗಿಸೈಡ್ಸ್ ಕೆಲವೊಂದು ಏನದಲ್ಲ ಸೂಡೋಮೋನಾಸ್ ಫ್ಲೋರೋಸೆನ್ಸ್, ಬ್ಯಾಸಿಲಸ್ ಸಬ್ಸ್ಟಿಲಿಯಸ್, ಬಟ್ ಒಳ್ಳೆ ಕ್ವಾಲಿಟಿ ಇರ್ತಕ್ಕಂಥದ್ದು ಚಲೋ ಕಂಪ್ನೀದು ಏನದಲ್ಲ ನಾವು ಯೂಸ್ ಮಾಡ್ತೀವಿ ಅಂತಂದ್ರೆ ನಮ್ಗೆ 100% ರಿಸಲ್ಟ್ ಬರ್ತದೆ. ಹೌದಾ? ಬಟ್ ನಾ ಇಲ್ಲಿ ಯೂಸ್ ಮಾಡಿಸಿದ್ದು ಏನದಲ್ಲ ಪ್ರತಿಯೊಂದು ಏನದಲ್ಲ ಅಜೋಸ್ಪಿರ್ಲಮ್ ಇರಲಿ, BSB ಇರಲಿ, KMB ಇರಲಿ, ಟ್ರೈಕೋಡ್ರಮ ಇರಲಿ, ಸೂಡೋಮೋನಾಸ್ ಇರಲಿ, ಬ್ಯಾಸಿಲಸ್ ಇರಲಿ, ಪ್ರತಿಯೊಂದು ನಮ್ಮ ಎವರ್ಗ್ರೀನ್ ಅಗ್ರಿಬಿಟೆಕ್ ಕಂಪ್ನಿದು ಯೂಸ್ ಮಾಡಿಸಿದ್ದು ನಾನು. ನೋಡಿ ಇಲ್ಲಿ ಸೊರಗು ರೋಗಿಗೆ ಹೋಗ್ತಾಯಿತ್ತು ಒಂದು ಗಿಡ, ಇಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿ ಈ ಗಿಡ ಇನ್ನೇನು ಇವತ್ತು ನಾಳೆ ಒಣಗೋ ಸ್ಟೇಜ್ ಒಳಗೆ ಇತ್ತಿದ್ದು ಈ ಗಿಡ. ನೋಡಿ ಇದರಲ್ಲಿ ಏನದಲ್ಲ ಹಣ್ಣು ಬಂದು ಕೆಳಗಡೆ ಏನದಲ್ಲ ಪೂರ್ತಿ ಏನದಲ್ಲ ವಾಟರ್ ಸೂಟ್ ಬಂದು ಮತ್ತು ಇದು ಗಿಡ ಬೆಳೀತಾಯಿದೆ. ಈ ಗಿಡ ಹೋಗ್ತಾಯಿತ್ತು, ಇದೊಂದು ಗಿಡ ಮತ್ತು ಆ ದಂಡಿಗೆ ಏನದಲ್ಲ ಅಲ್ಲೊಂದು 4-5 ಗಿಡ ಇತ್ತು. ಯಾಕಂತಂದರೆ ಒಂದು ಮೆಥಡ್ ಒಳಗೆ ಏನದಲ್ಲ ನಾವು ಕರೆಕ್ಟಾಗಿ ಮಾಡ್ಕೊತ ಹೋದಿವಿ ಅಂತ ತಿಳ್ಕೊಳ್ಳಿ. ಬಟ್ ಕ್ಯಾರ್ ರೋಗ ಏನು ಬರ್ತದಲ್ಲ, ಸ್ವಲ್ಪ ಈ ಥರ ಕಡ್ಡಿಯಲ್ಲಿ ಏನಲ್ಲ ಯಾವುದೇ ರೀತಿಯಿಂದ ಕ್ಯಾರ್ ಇರಲಿಲ್ಲ ಅಂತಂದ್ರೆ ನಮಗೆ ಪಟ್ನೆ ಕಂಟ್ರೋಲ್ ಮಾಡೋಕ್ಕೆ ಭಾಳ ಅನುಕೂಲ ಆಗುತ್ತೆ. ಮೊದಲೇ ನಾವು ಗಿಡ ಬೆಳೆಸೋ ಮುಂದೆ ಏನದಲ್ಲ ಗಿಡ ಕೊಟ್ಟ ಸ್ಟೆಮ್ಮಿಗೆ ಆಗಲಿ ಇವು ಏನು ಸಣ್ಣ ಸಣ್ಣ ಕಡ್ಡಿ ಏನದಲ್ಲ ಕ್ಯಾರ್ ರೋಗ ಬರಲಾರ್ದಂಗೆ ನಾವು ನೋಡ್ಕೊತ ಹೋಗ್ಬೇಕಾಗುತ್ತೆ. ಹಂಗಿತ್ತು ಅಂತಂದ್ರೆ ನಮಗೆ ಒಂದು ವೇಳೆ ಕ್ಯಾರ್ ರೋಗ ಬಂದ್ರೂ ಪಟ್ನೆ ನಾವು ಕಂಟ್ರೋಲ್ ಮಾಡೋಕ್ಕೆ ಬರುತ್ತೆ. ಇದು ನೋಡಿ ಇದರಲ್ಲಿ ಈ ತೋಟದಲ್ಲಿ ಅಂತೂ ಕಡ್ಡಿಗೂ ಇಲ್ಲ. ಆಮೇಲೆ ಈ ಸಲ ಏನದಲ್ಲ ನಾವು ಕಾಯಿಗೂ ಬರೋಕೆ ಏನದಲ್ಲ ನಾವು ಬಿಟ್ಟೇ ಇಲ್ಲ. ಒಳ್ಳೆ ಸೈಜು, ಯಾಕಂದರೆ ಸೈಜು ಯಾಕಂದ್ರೆ ಇದಕ್ಕಿಂತನೂ ನಮಗೆ ಇಳುವರಿ ಎಷ್ಟು ಬರುತ್ತೆ ಅನ್ನೋದ್ರ ಮೇಲೆ ಭಾಳ ಮುಖ್ಯ ಇರ್ತದೆ. ಗಿಡದಲ್ಲಿ ಏನದಲ್ಲ ಮತ್ತು ಇದು ಬೇಸಿಗೆಯಲ್ಲಿ ಅಂದರೆ ಡಿಸೆಂಬರ್ ತಿಂಗಳು ನಾವು ಇದರಲ್ಲಿ ತೊಗೊಂಡ್ವಿ. ಡಿಸೆಂಬರ್ ತಿಂಗಳು ನಾವು ಇದರಲ್ಲಿ ತೊಗೊಂಡ್ರು ಕೂಡ ನಾವು ಸನ್ಬರ್ನ್ ಆಗಂಗಿಲ್ಲ. ಸನ್ಬರ್ನ್ ಯಾಕೆ ಆಗಂಗಿಲ್ಲ ಅಂತ ನಾವೇನು ಮಾಡಿಬಿಡ್ತೀವಿ, ಈ ಥರ ಕ್ಯಾನೋಪಿ ತೊಗೊಂಡ್ಬಿಡ್ತೀವಿ. ಮೇಲ್ಗಡೆ ಕ್ಯಾನೋಪಿ ತೊಗೊಂಡಿವಿ ಅಂತಂದರೆ ಒಳಗಡೆ ಇರ್ತಕ್ಕಂಥ ಕಾಯಿ ಏನು ನೋಡಿ ಇಲ್ಲಿ ಕಾಣಂಗಿಲ್ಲ. ಕಾಯಿಗಳು ಒಳಗಡೆ ಇರ್ತಕ್ಕಂಥ ಕಾಯಿ ಏನದಲ್ಲ ಸನ್ಬರ್ನ್ ಆಗಂಗಿಲ್ಲ. ಒಂದು ಇದ್ರ ಪ್ರಕಾರ ಏನದಲ್ಲ ನಾವು ಸನ್ಬರ್ನ್ ಆಗ್ಲಾರಂಗೆ ನಾವು ನೋಡ್ಕೋಬೋದು. ನೋಡಿ ಎಷ್ಟು ಕ್ಲೀನ್ ಇದೆ ನೋಡಿ ಕಲರು. ಆಯಿತು ರೈತ ಬಂದವರೇ, ನೋಡಿ ದಾಳಿಂಬೆ ಬೆಳಿಬೇಕಂತೇಳಿ ಮನಸ್ಸಿನಾಗ ಬಂತು ಅಂತಂದ್ರೆ ಬೆಳೆದೇ ತೀರಬೇಕು. ಸ್ವಲ್ಪ ಒಂದೊಂದು ಟೈಮ್ದಲ್ಲಿ ಅಂದರೆ ಸೆಟ್ಟಿಂಗಲ್ಲಿ ಸ್ವಲ್ಪ ಏರುಪೇರು ಆಗ್ತಿರ್ತವೆ. ಸೆಟ್ಟಿಂಗಲ್ಲಿ ಏರುಪೇರು ಆದ ನಂತರ ತದನಂತರ ಏನು ಮಾಡ್ಬೇಕು ನೀವು, ಇಲ್ಲ ಒಂದು ಸ್ವಲ್ಪ ಏನೋ ಬ್ಲೈಟ್ ಬಂತು ಅಥವಾ ಕ್ಯಾರೆ ಬಂತು ಅಥವಾ ಸೊರಗು ರೋಗ ಸ್ಟಾರ್ಟ್ ಆಯಿತು ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಏನದಲ್ಲ ಒಂದು 2ರಿಂದ 3 ತಿಂಗಳು ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಕೊಟ್ಟು ಮತ್ತು ಗಿಡಕ್ಕೆ ರೆಸ್ಟ್ ಕೊಟ್ಟು ಏನದಲ್ಲ ನಾವು ಮತ್ತು ಮುಂದೆ ಏನದಲ್ಲ ನೆಕ್ಸ್ಟ್ ಸೀಸನ್ಗೆ ಏನದಲ್ಲ ನಾವು ಚಾಟ್ನಿಗೆ ಹೋಗ್ಬೇಕಾಗ್ತಿರ್ತದೆ. ಬಟ್ ಆ ರೀತಿ ಆಗದೇ ಇರತಕ್ಕಂಥದ್ದು ಯಾವುದೂ ಇರೋಂಗಿಲ್ಲ. ಬಟ್ ಬರ್ತಿರ್ತದೆ, ಕ್ಯಾರು ಬರ್ತಿರ್ತದೆ, ಸೊರಗು ರೋಗ ಬರ್ತಿರ್ತದೆ. ಬಟ್ ನೋಡ್ಕೊಂಡು ಏನದಲ್ಲ ನಾವು ಕರೆಕ್ಟಾಗಿ ಮೇಂಟೆನ್ಸ್ ಮಾಡ್ಕೊತ ಹೋಗ್ಬೇಕಾಗ್ತಿರ್ತದೆ. ಪ್ರತಿಯೊಂದು ಗಿಡ ನೋಡಿ ಇಲ್ಲೇನದಲ್ಲ ಆಲ್ರೆಡಿ ಏನದಲ್ಲ ಇವು ಒಂದು 3 ಸಾಲ ಕಟಿಂಗ್ ಆಗಿದೆ. ಹೆಚ್ಚು ಕಡಿಮೆ ಇಲ್ಲೊಂದು ಪ್ಲಾಟ್ 2 ಪ್ಲಾಟ್ ಅದಾವೆ, ಹೆಚ್ಚು ಕಡಿಮೆ ಒಂದು 2 ಪ್ಲಾಟ್ ಇಲ್ಲೇ ಇದಾವೆ. ಈ ಪ್ಲಾಟ್ ಒಳಗಡೆ ಹೆಚ್ಚು ಕಡಿಮೆ ಏನದಲ್ಲ ಒಂದು ಗಿಡಕ್ಕೆ ನಮಗೆ ಎವರೇಜ್ ಒಂದು 15 kg ಬರುವಂಥ, ಯಾಕಂದ್ರೆ ಫಸ್ಟ್ನೇ ಪೀಕ್ ಇದು, ಒಂದು 15 kg ಬರುವಂಥ ನನ್ನ ಎಕ್ಸ್ಪೆಕ್ಟೇಷನ್ ಅದು. ಆಲ್ರೆಡಿ 3 ಸಾಲಿಗೆ ಏನದಲ್ಲ 110 ಟ್ರೇನ್ ಆಗ್ಯಾವ. ಓಕೆ ರೈತ ಬಂದರೆ ನಾನು ಏನದಲ್ಲ ರೈತರದ್ದು ಏನದಲ್ಲ ನಿಮಗೆ ಅವ್ರ ಬಗ್ಗೆ ರೈತರು ಏನಂತಾರೆ ಅನ್ನೋದ್ರ ಬಗ್ಗೆ ಏನದಲ್ಲ ನಿಮಗೆ ಮಾತಾಡ್ತಾ ಹೋಗ್ತೀನಿ, ಕೇಳಿ. ಈ ಕಡೆ ಇಲ್ಲಿಂದ ಈ ಕಡೆ ಏನದಲ್ಲ ಇವಾಗ ಪೂರ್ತಿ ಕಟಿಂಗ್ ಆಗ್ಯದ.
ಮುಂದೆ ಏನದಲ್ಲ ಅಲ್ಲಿ ಮನೆ ಮುಂದೆ ಏನದಲ್ಲ ಕಾಟ ಮಾಡತ್ತಾರ. ಅವ್ರದ್ದು ಏನದಲ್ಲ ರೈತರದ್ದು ಏನದಲ್ಲ ನಿಮಗೆ ಅವ್ರ ಅನಿಸಿಕೆ ಏನದಲ್ಲ ನಿಮಗೆ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ ರೀ. ದಾಳಿಂಬ್ರಿ ತಮ್ಮ ಹೆಸರು ಸರ್? ರಾಜ್ಕುಮಾರ್. ಯಾವ ಊರು ಸರ್? ಐನಾಪುರ ರೀ. ದಾಳಿಂಬಿ ಏನು ಚಂದ ಮಸ್ತ್ ಚಲೋ ಬಂದದ ರೀ. ಇದಕ್ಕೆ ಇಲ್ಲಿವರೆಗೆ ಏನದಲ್ಲ ರೀ ಇದರಲ್ಲಿ ಹಿಡ್ಕೊಂಡು ಯಾವ ರೀತಿ ಮೇಂಟೆನೆನ್ಸ್ ಮಾಡ್ಕೊತ ಬಂದಿರಿ? ಈಗ ನಮ್ಮ ಕನ್ಸಲ್ಟೆನ್ಸಿ ಬಿರಾದರ ಸರ್ ಅಂತೇಳಿ ಅವ್ರು ಏನು ಶೆಡ್ಯೂಲ್ ಹಾಕಿ ಕೊಡೋ ಪ್ರಕಾರ ನಾವು ಮೇಂಟೆನ್ಸ್ ಮಾಡಿವಿ ಸರ್. ಬರೋಬರಿ ರೀ. ಅಂದ್ರೆ ಇಲ್ಲಿ ತನಕ ಇದಕ್ಕೆ ಗೊಬ್ಬರ ಔಷಧ ಯಾವ ರೀತಿ ಕೆಳಗೆ ಏನದಲ್ಲ ಏನು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿರೋ ಅಥವಾ ಏನು ಯೂಸ್ ಮಾಡಿಲ್ಲ ಸರ್. ಎಲ್ಲ ಜೈವಿಕ ಅದ ರೀ. ಸರ್ ಕೊಟ್ಟ ಪ್ರಕಾರ ಅವರು KSB PNB ಮತ್ತು ಕೆಲವೊಂದು ಇನ್ನೂ ಔಷಧ ಅವರು. ಆಮೇಲೆ ಇವು ಮ್ಯಾಲಕ್ಕೆ ಯಾರು ಬರ್ಲಾರ್ದಂಗೆ ಔಷಧ ಸ್ಪ್ರೇ ಮಾಡಿರಲ್ಲ ಅವು ಯಾವ್ದು ಹೊಡೆದ್ರಿ? ಅದಾವ ಸರ್ ಆಲ್ ಕ್ಲಿಯರ್ ನಿವಾರಣ. ಹ್ಞೂ ರೀ. ಕೆಲವೊಂದು ಇನ್ನೂ ಔಷಧ ಹೆಸರು ಕೊಡ್ತೀವಿ ಸರ್. ಆಮೇಲೆ ಇದು ಸೊರಗು ಬರ್ಲಾರ್ದಂಗೆ ಮೊದಲೇನೋ ಒಂದು ಆರ್ಗ್ಯಾನಿಕ್ ಕಲ್ಚರ್ ಗೊಬ್ಬರ ತಯಾರು ಮಾಡಿದ್ರಲ್ಲ ನೀವು, ಅಂದ್ರೆ ಅದು ಯಾವ ರೀತಿ ತಯಾರು ಮಾಡಿದ್ರಿ? ಅದು ಸರ್ ಪ್ರಕಾರ ಅವು ಬೇನ್ ಹಿಂಡಿ ಮತ್ತು ಎರೆಹುಳ ಗೊಬ್ಬರ ಲ್ಯಾಬ್ ರೆಡಿಯಾಗಿದ್ದ ಒಂದು ಔಷಧಿ ಇತ್ತು ಸರ್. ಅವು ಎಷ್ಟು ಥರ ಕಲ್ಚರ್ ಎಷ್ಟು ಥರ ಕಲ್ಚರ್ ಇದ್ದು? ಅವು ಒಂದು 5-6 ಥರ ಕಲ್ಚರ್ ಇದ್ದವು ಸರ್. ಅವನ್ನ ಹಾಕಿ ಒಂದು ವಾರ ಗಟ್ಟಲೆ ನಾವು ಅದನ್ನು ಅಷ್ಟು ನೆನೆ ಹಾಕಿ ಅದನ್ನು ಮಿಕ್ಸಿಂಗ್ ಮಾಡಿ ಅದನ್ನು ಹೊಳ್ಳಿ ಮತ್ತು ಕಲಿಸಿ ಅದನ್ನು ರೆಡಿ ಮಾಡ್ಕೊಂಡು ನಾವು ಗೊಬ್ಬರ ಜೊತೆ ಹಿಂಡಿ ಗೊಬ್ಬರ ಜೊತೆ ಅದನ್ನು ಮಿಕ್ಸ್ ಮಾಡಿ ಹೊಡಕ್ಕೆ ಹಾಕಿವಿ ಸರ್. ಇದಕ್ಕೆ ಸೊರಗು ರೋಗ ಬರ್ತಿತ್ತಲ್ರಿ, ಗಿಡ ಒಣಗಾತಿದ್ವಲ್ರಿ, ಇಲ್ಲೆಲ್ಲ ಒಂದು ಗಿಡ ಇತ್ತಲ್ರಿ, ಅದು ಯಾವ ತೋರಿಸ್ರಿ? ಇಲ್ಲೇ ಅದು ಸರ್. ಇದಕ್ಕೆ ಇದು ಈ ಗಿಡ ಪೂರಾ ಹೋಗಿತ್ತು ಸರ್. ಇದು ಏನದ ರೂಟ್ ಡಾಕ್ಟರ್ ಮತ್ತು ಇವ್ರು ಏನು ಸರ್ ಕೊಟ್ಟಿದ್ದ ಔಷಧಕ್ಕೆ ಇದು ಗಿಡ ಇಂಪ್ರೂವ್ ಆಗ್ಯಾವ ಸರ್. ಇಂಥ ಇನ್ನೂ ಒಂದು 4-5 ಗಿಡ ಇದ್ದವು ಸರ್. ಅದೇ ಆ ಕಡೆ ಎಲ್ಲೇ ಇದ್ದು ಅಂತ ನೋಡಿದ್ವಿ ಸರ್. ಅದನ್ನು ಇಂಪ್ರೂವ್ ಆಗ್ಯಾವ ಸರ್. ಇದು ಪೂರ್ತಿ ಏನದಲ್ಲಿ ಏನೋ ಒಂದು 15 ದಿವಸ ಒಣಗೋ ಸ್ಥಿತಿ ಒಳಗೆ ಇತ್ತು ಸರ್. ಪೂರಾ ಹೋಗಿ ಸರ್. ಏನು ಈ ಪೂರ್ತಿ ಏನದಲ್ಲಿ ಮತ್ತು ಹೊಸ ವಾಟರ್ ಸೂಟ್ ಬಂದಾವ್ರಿ? ಬಂದಾವ ಸರ್. ಅದು ಇಂಪ್ರೂವ್ ಆಗ್ಯಾವ ಸರ್. ಅವ್ರು ಏನು ಸರ್ ಕೊಟ್ಟಿದ ರಿಸಲ್ಟ್ ಅದ ಅದು ಏಕ್ ನಂಬರ್ ಅದ ನೋಡಿ ಸರ್. ಅದ್ರಲಿಂದ ನನ್ನ ಪಡ ಅವರು ನಮಗೆ ಒಂದು ನನ್ನ ಪಾಲಿಗೆ ದೇವ್ರನ್ನಾಗೆ ಅವ್ರು ಬಿರಾದರ್ ಸರ್. ಅವರೆಲ್ಲ ಸುಲಭ ನಮಗೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ. ಆ ರೀತಿ ನಾನು ಹೇಳೋದಂದ್ರೂ ಒಂದು ಒಳ್ಳೆ ರೀತಿಯೊಳಗೆ ನನಗೊಂದು ಪಡ ಅವರು ನಮ್ಮ ಕೈಯಾಗ ಮಾಡಿಕೊಟ್ಟವ್ರು ಅಂದ್ರೆ ನಾ ಅವರಿಗೆ ಕೃತಜ್ಞತೆ ಹೇಳ್ತೀನಿ ಸರ್. ಬರೋಬರಿ. ನಮಸ್ಕಾರ. ನೋಡಿ ಕಟಿಂಗ್ ಆಗ್ತಾಯಿದೆ. ಒಳ್ಳೆ ಏನದಲ್ಲ ಕಾಯಿ ಕಲರ್ ನೋಡ್ರಿ, ನಾವು ಎಲ್ಲ ಶೈನಿಂಗ್ ಆಗತ್ತಂತಂದ್ರೆ ನಾನು ಕಂಪ್ಯೂಟರ್ ಕಟ್ಟಾಕಿ ಏತ್ನ ಗಾಯಕ್ರ ಮಗ ಇದ್ರ ಮಾಗಡಿ ಏತ್ನಾಯ್ತು ಕಲರು ಎಲ್ಲ ಇದೆ ಒಂದೇ ರೀತಿ ಇರ್ಬೇಕು ನೋಡಿ. ಸಾಕ್ಷಿ ಹೇಳ ಬರ್ತೀನಲ್ಲ. ಇದು ಈಗೇನದಲ್ಲ ಇದು ಆಚೆ ಕಡೆ ಒಂದು ಪಡ, ಈ ಪಡದ ಏನದಲ್ಲ ಇವರು ಇಬ್ಬರು ಬ್ರದರ್ಸ್, ಇವ್ರದೊಂದು ಪಡ. ಇದು ಇವರು ಸಂತೋಷ್ ಅಂತೇಳಿ. ಸಂತೋಷ್ ಸರ್, ಇವತ್ತೇನು ಕಟಿಂಗ್ ಅಲ್ಲತ್ತವ್ರಿ ಕಾಯಿ? ಆಲತ್ತ ಸರ್. ಹೆಂಗೆ ಅನ್ಸತ್ತದ್ರಿ? ಚಲೋ ಅದ ರೀ. ಅಲ್ಲಿ ವೇಟ್ ಹೆಂಗೆ ಬರ್ತಾರೆ ಕಾಯಿ? ಚಲೋ ಬಂದ್ರಿ? 100, 150, 200 ಹಿಂಗೆ ಅದ. ಕಾಯಿ ಕಲರ್ ಹೆಂಗದ್ರಿ? ಕಲರ್ ಬೇಸ್ ಚಲೋ ಬಂದ್ರಿ. ಇಲ್ಲಿವರೆಗೆ ಏನು ಹೆಂಗೆ ಮೇಂಟೆನ್ಸ್ ಮಾಡಿರಿ ಇದಕ್ಕೆ? ಚಲೋ ಮಾಡಿವ್ರಿ. ಎಲ್ಲ ಥರ ಔಷಧ ಮೇಂಟೈನ್ ಚಲೋ ಮಾಡಿವ್ರಿ. ಏನೇನು ಯೂಸ್ ಮಾಡಿರಿ ಇದಕ್ಕೆ? ರಾಸಾಯನಿಕ ಗೊಬ್ಬರದ ಏನೇನು? ರಾಸಾಯನಿಕ ಗೊಬ್ಬರ ಇಲ್ರಿ ನಾವು. ಪೂರ್ತಿ ಆರ್ಗ್ಯಾನಿಕ್ ಒಳಗೆ. ಏನೇನು ಯೂಸ್ ಮಾಡಿರಿ ಆರ್ಗ್ಯಾನಿಕ್ ಒಳಗೆ? ಅದ್ರಾಗ ನೀವು ಏನು ಔಷಧ ಅದು ಎಲ್ಲ ರೀ, ಅವು ಆಕಳ ನಿವಾರಣೆ ರೀ, PSB ಅವೆಲ್ಲ ಬಿಟ್ಟು. ಇಲ್ಲಿವರೆಗೆ ಏನದಲ್ಲ ನಿಮ್ಗೆ ಯಾವ ರೀತಿ ರೋಗದ ಬಗ್ಗೆ? ರೋಗದೇನು? ಎಲ್ಲ ಸ್ವಚ್ಛ. ಕ್ಯಾರ್ ರೋಗದ ಏನು ಬಂದಿಲ್ಲ ರೀ? ಸೊರಗು ರೋಗ ಇಲ್ಲ, ಕ್ಯಾರ್ ರೋಗ ಇಲ್ರಿ? ಏನೂ ಬಂದಿಲ್ಲ. ಎಷ್ಟು ಅವ್ರ ಗಿಡ ಇವು? 440. 440 ಎಷ್ಟು ಅನ್ ಬರ್ಬೋದು ಅಂತ ರೀ? ಇದು ಒಂದು 4 ಅಂತ ಬರ್ಬೋದು ರೀ. Dear Nordic.